ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಎಸ್, ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಜೊತೆ ಬಂದಾಯಿತು. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಹಾಲು ಕಾಯಿಸಿರಲಿಲ್ಲ, ಹಾಗಾಗಿ ಹಾಲು ಕಾಯಿಸೋದಕ್ಕಿಟ್ಟು ಫಸ್ಟ್ ದೆನ್ ನನ್ನ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಸ್ವಲ್ಪ ಹಾಲು ತಣ್ಣಗಾದರೆ ನಮ್ಮ ಮಿಠಕ್ಕ ಎದ್ದ ತಕ್ಷಣ ಕೊಡ್ಬೋದು. ಆ್ಯಂಡ್ ಆಲ್ಸೋ ಮತ್ತೆ ನನ್ನ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಇದನ್ನು ಮರ್ತು ಬಿಡ್ತೀನಿ ಅಂತ ಹೇಳಿ, ಸೊ ಯಾವಾಗಲೂ ನಮ್ಮ ಮನೇಲಿ ಜಯಂತ್ ಕಾಯಿಸ್ತಾ ಇರ್ತಾರೆ, ಅಥವಾ ರಾತ್ರಿ ಕಾಯಿಸಿಟ್ಟಿರ್ತೀವಿ. ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಟೀ ಮಾಡ್ಕೊಳ್ಳೋದಾಗಿರ್ಬೋದು, ಬಿಸಿ ಮಾಡ್ಕೊಳ್ಳೋದಾಗಿರ್ಬೋದು ಆಗುತ್ತೆ. ಬಟ್ ಇವತ್ತು ಹಾಲೇ ಕಾಯಿಸಿರಲಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಕೆಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಬಿಸಿನೀರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹಾಲು ಕಾಯೋದ್ರೊಳಗಡೆ ನಾನು ಒಂದು ಸ್ವಲ್ಪ ಬಿಸಿನೀರು ಕುಡಿದು ಟ್ಯಾಬ್ಲೆಟ್ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ನನ್ನ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡ್ಕೋಬೇಕು. ಅದರಲ್ಲೂ ಸ್ಕೂಲ್ಸ್ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಟಿಫನ್ನು ಅದು ಇದು ಅಂತ ಹೇಳಿ ಫಸ್ಟ್ ಪ್ರಿಯಾರಿಟಿನೇ ಟಿಫನ್ಗಾಗುತ್ತೆ. ಆ್ಯಕ್ಚುಲಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದು ಇನ್ಮೇಲೆ ಒಂದು ದೊಡ್ಡ ಟಾಸ್ಕ್ ಫ್ರೆಂಡ್ಸ್ ಅಲ್ವಾ. ಅದೇನಿಲ್ಲ, ಹೊಸ್ದಾಗಿ ಚೆನ್ನಾಗಿ ಅನಿಸ್ತಿರುತ್ತೆ, ಬಟ್ ಬರ್ತಾ 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 ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ, ಹಾಗಿರುತ್ತೆ. ಆ್ಯಂಡ್ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಹೊರಗಡೆ ಹೋಗಿ ಎಲ್ಲ ಕಸ ಹೊಡೆದು ನೀಟಾಗಿ ಒರೆಸಿ ಆಮೇಲೆ ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ರಂಗೋಲಿ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ದೊಡ್ಡದಾಗಿ ಹಾಕೋದಕ್ಕೆ ಮನಸ್ಸೇ ಇಲ್ಲ. ಆಮೇಲೆ ಕೆಲವೊಮ್ಮೆ ದಿನ ತಪ್ಪಿಸ್ತಾ ಇದ್ದೀನಿ. ಸೀರಿಯಸ್ಲಿ ಒಂಥರ ಏನೋ ಥಾಟ್ಸ್ ಚೇಂಜ್ ಆಗಿಬಿಟ್ಟಿದೆ ನನಗೆ. ನನ್ನ ತಮ್ಮ ಹೋದಾಗಿಂದನೂ ಅದು ಯಾಕೋ ಗೊತ್ತಿಲ್ಲ, ಬೈ ಆನೆಸ್ಟ್ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಥಾಟ್ಸ್ ಚೇಂಜ್ ಆಗಿಬಿಟ್ಟಿದೆ. ಅದನ್ನು ಮತ್ತೆ ರಿಕವರ್ ಮಾಡ್ಕೋಬೇಕು ಅಂತ ಹೇಳಿ ವಾರದ ದಿನ ಮಿಸ್ ಮಾಡಲ್ಲ, ಮತ್ತು ಯಾವಾಗ ನನಗೆ ಮನಸ್ಸು ಬರುತ್ತೆ ಆವಾಗ ಆಗ್ತಾ ಇರ್ತೀನಿ. ಕೆಲವೊಮ್ಮೆ ತುಂಬ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದೀನಿ ಆ ವಿಚಾರದಲ್ಲಿ. ಇನ್ನು ಚಿಟ್ಟಿ ನಿನ್ನೆ ಫುಲ್ ಆಟಾಡೋದ್ರಲ್ಲಿ ಮುಳುಗೋಗಿ ಹೋಮ್ವರ್ಕ್ಸ್ ಮಾಡ್ಕೊಂಡಿರಲಿಲ್ಲ. ಚೆನ್ನಾಗಿ ಬೈದು ಇವಾಗ ಹೋಮ್ವರ್ಕ್ಸ್ ಮಾಡ್ಕೊಳ್ಳೋದಕ್ಕೆ ಕುತ್ಕೊಂಡಿದ್ದಾನೆ. ಅವನೊಂಥರ ಟೈಮ್ ಇದ್ದಾಗ ಬರ್ಕೊಳ್ಳೋದು ಬಿಟ್ಟು ಟೈಮ್ ಇಲ್ಲದೆ ಇದ್ದಾಗ ಫೈಟಿಂಗ್ ಮಾಡಿ ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಅದೇ ಥರ ಮುಂದುವರಿತಾ ಇದೆ. ಯಾಕೋ ಇದನ್ನು ಚೇಂಜ್ ಮಾಡಬೇಕು ಅಂದರೆ ಸ್ವಲ್ಪ ನನ್ನ ರೂಟೀನ್ಸ್ ಚೇಂಜ್ ಆಗಬೇಕು, ಇನ್ನೇನು ಹೊಸದಾಗಿ ಸ್ಟಾರ್ಟ್ ಆಗಿದೆಲ್ಲ, ಸೊ ಇರಲಿ ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ. ಆ್ಯಂಡ್ ಇನ್ನಿವತ್ತು ಮಸಾಲೆ ಹಾಕಿ ಟೊಮೊಟೊ ಬಾತ್ ರೆಡಿ ಮಾಡಿದ್ದೀನಿ. ಸೊ ಅವನಿಗೋಸ್ಕರ ಟಿಫನ್ಗೆ ಅತಿಯಾಗಿ ಖಾರ ಹಾಕಲ್ಲ, ಮಕ್ಕಳು ತಿಂತಾರೆ ಅನ್ನೋ ಕಾರಣಕ್ಕೆ. ಅದಾಗಿದ ತಕ್ಷಣ ಇನ್ನು ಮಿಂಚು ಎದ್ಬಿಟ್ಟಿರ್ತಾಳೆ. ಕೆಲವೊಮ್ಮೆ ತುಂಬ ಬೇಗ ಎದ್ದೇಳ್ತಾಳೆ, ಕೆಲವೊಮ್ಮೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸ್ತಾಳೆ. ಬಟ್ ಇತ್ತೀಚೆಗೆ ಹೆವಿ ಕಾಟ ಕೊಡ್ತಾ ಇದ್ದಾಳೆ. ಅಟ್ಲೀಸ್ಟ್ ಅವಳನ್ನ ನೋಡ್ಕೊಳ್ಳೋದಕ್ಕೆ ಅವ್ರ ಅಪ್ಪ ಇರಬೇಕು, ಇಲ್ಲ ನಾನಿರಬೇಕು. ಹಾಗೆ ಇನ್ನು ಅರ್ಧಂಬರ್ಧ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಮತ್ತೆ ಬಂದು ಕೂತ್ಕೊಂಡಿದ್ದಾನೆ. ನಾನು ತಿಂಡಿ ಮಾಡೋದ್ರೊಳಗಡೆ ಮತ್ತೆ ಬರೀತಾ ಇದ್ದೀನಿ. ಎಲ್ಲಿ ನೋಡು ಆಗಲೇ ಒಂದು ಬರಿತಾ ಇದ್ದೆ, ಇವಾಗ ನೆಕ್ಸ್ಟ್ ಅದರಲ್ಲಿ ಅಷ್ಟೇ ಇದೆಯಾ, ಏನಾಗಿದೆ ನಿನಗೆ ಫಾಸ್ಟಾಗಿ ಬರೆಯೋದಕ್ಕಾಗಲ್ಲ ಅಂದಿದ್ದಕ್ಕೆ. ಇಲ್ಲಮ್ಮ ಬರಿತಾ ಇದ್ದೀನಲ್ಲ, ನಾನೇನು ಮಾಡ್ತಾ ಇದ್ದೆ, ಇದನ್ನೇ ಬರಿತಿದ್ದೆ, ಅದಕ್ಕೆ ಇದು ಮುಗಿಸ್ತಿದ್ದೀನಿ ಅಂತ ಹೇಳ್ತಾನೆ. ಏನಾದರೂ ಒಂದು ನೆಪ ಹೇಳ್ತಾನೆ ಹೊರತು ಅವ್ನು ತಪ್ಪನ್ನು ಅವ್ನು ಒಪ್ಕೊಳಲ್ಲ, ಅದಕ್ಕೆ ಬೈತಾನೆ ಇರ್ತೀನಿ. ಸೊ ಬರೆಯೋವಾಗ ನೀಟಾಗಿ ಮುಗಿಸ್ಬಿಡ್ತಾನೆ, ಬಟ್ ಕೆಲವೊಮ್ಮೆ ಈ ಥರ ತೀಟ್ಲೆ ಮಾಡ್ಕೊತ ಲೇಟಾಗಿ ಮಾಡ್ತಾನೆ. ಇನ್ನು ಚಿಟ್ಟಿನೇ ಕಳಿಸಿ ನಾನು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ನನ್ನ ರೂಟೀನ್ಸ್ ಏನೇನೆಲ್ಲ ಇರುತ್ತೆ, ನನ್ನ ಮನೆ ಕೆಲಸ ಆಗಿರ್ಬೋದು, ಮತ್ತು ಮಕ್ಳ ಕೆಲಸ ಆಗಿರ್ಬೋದು, ಮಕ್ಕಳಿಗೆ ಊಟ ತಿಂಡಿ ಪಾಠ ಆಟ, ನನ್ನ ಲೈಫ್ ಏನಿರುತ್ತೆ ಅದನ್ನು ಮಾತ್ರ ತೋರಿಸ್ತಾ ಇರ್ತೀನಿ. ಸೊ ಕೆಲವೊಮ್ಮೆ ಹೇಳ್ತಿರ್ತೀರಿ, ದಿವ್ಯಾ ಬೇರೆ ಥರ ವೀಡಿಯೋಸ್ ಮಾಡಿ ರೂಟೀನ್ಸ್ ಅದೇ ರೂಟೀನ್ ಆಗ್ತಿದೆ ಅಂತೇಳಿ. ಫ್ರೆಂಡ್ಸ್, ನಮ್ಮ ಲೈಫ್ ಇರೋದೇ ಇದೇ ರೂಟೀನ್ಸಲ್ಲಿ, ಹಾಗಾಗಿ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆನೆಸ್ಟ್ಲಿ ಏನಿದೆ ಅದನ್ನು ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ನಂದು ವ್ಲಾಗ್ಸ್ ಎಲ್ಲ. ಸೊ ಕೆಲವೊಮ್ಮೆ ಅದೇ ಇರ್ಬೋದು, ಕೆಲವೊಮ್ಮೆ ಇಲ್ಲದೆ ಇರ್ಬೋದು, ಅಥವಾ ಏನು ಬರುತ್ತೆ ಲೈಫ್, ಸೊ ಹಾಗೆ ಅದಿರೋದು. ಸೊ ಪ್ಲೀಸ್ ಅಕ್ಸೆಪ್ಟ್ ಮಾಡಿ ಅದನ್ನು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ನೋಡಿ ಆಗಲೇ ಬಂದಾಯಿತು ಮೇಡಮ್ ಅವರು. ಒಂದು ಸ್ವಲ್ಪ ಅವಳು ಗಮನ ಎಲ್ಲೋ ಹರಿಸಿ ನನ್ನ ಕೆಲಸ ಮಾಡ್ತಾ ಇದ್ರೆ ಓಡಿ ಬಂದುಬಿಡ್ತಾಳೆ. ಅವಳು ಬಂದ ತಕ್ಷಣ ಮತ್ತೆ ಅವಳನ್ನ ಮಾತಾಡ್ಸ್ಕೊತಾ ಏನೇನಾದರೂ ಮಾತಾಡ್ಕೊತಾ ಸ್ವಲ್ಪ ಹೊತ್ತು ಹೆಂಗೋ ಸುಧಾರಿಸ್ಕೊತೀನಿ. ಅದಾದಮೇಲೆ ಸುಧಾರಿಸ್ಕೊಳ್ಳಲ್ಲ ಅಷ್ಟೊಂದು. ಮತ್ತೆ ಅವಳನ್ನ ತಗೊಂಡು ಹೋಗಿ ಎತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಅವಳನ್ನ ಎತ್ಕೊಂಡೇ ಒಂದು ಕೈಯಲ್ಲಿ ಚಿಟ್ಟಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಂದು ಪಾರ್ಟಲ್ಲಿ ಏನೋ ನಾನು ಪಲಾವ್ ಟೊಮೊಟೊ ಬಾತ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಸೈಡ್ ಇವಾಗ ಏನು ಇಕ್ತಾ ಇದ್ದೀನಿ ಅಂತಂದರೆ ಚಾಕೋ ಫಿಲ್ಡ್ ಡೇಟ್ಸ್ ತರಿಸಿದ್ದೆ, ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗೆ ಅಂತ ಹೇಳಿ ಒಂದು ಪೋರ್ಷನಲ್ಲಿ ಒಂದೆರಡು ಇಕ್ತಾ ಇದ್ದೀನಿ. ದೆನ್ ಇನ್ನೊಂದು ಪೋರ್ಷನಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಮಧ್ಯಾಹ್ನ ಇದನ್ನು ತಿನ್ನಪ್ಪ ಅಂತ ಹೇಳಿ. ಬಟ್ ಆದರೆ ಅವನಿಗೆ ಬಂದಾಗ ಹೇಳಿದ್ದೇನಪ್ಪ ಅಂತಂದರೆ, ಅಮ್ಮ ಚಾಕೋ ಫಿಲ್ಸ್ ಇನ್ಮೇಲೆ ಕೊಟ್ಟು ಕಳಿಸೋ ಆಗಿದ್ರೆ 4-5 ಕೊಟ್ಟು ಕಳಿಸು ಅಂತೇಳಿ. ಯಾಕೋ ಅಂತಂದರೆ ನನ್ನ ಫ್ರೆಂಡ್ಸಿಗೆಲ್ಲ ಕೊಟ್ಟು ತಿಂತೀನಮ್ಮ, ಚೆನ್ನಾಗಿತ್ತು, ಪ್ಲೀಸ್ ತರ್ಸಮ್ಮ ಅಂತ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ನನಗೂ ತುಂಬ ಇಷ್ಟ. ಮಕ್ಕಳಿಗೆ ಅಟ್ಲೀಸ್ಟ್ ಲಂಚ್ ಬಾಕ್ಸಲ್ಲಿ 2 ಕೊಟ್ಟು ಕಳಿಸ್ಬೋದು ಫ್ರೆಂಡ್ಸ್, ಊಟದಲ್ಲಿ ಚೆನ್ನಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ, ಯಾಕಂದರೆ ರಿಚ್ ಫೈಬರ್ ಅಲ್ಲ. ಸೊ ಡೇಟ್ಸ್ ಅಂದರೆ ಊಟಕ್ಕಿಂತ ಮುಂಚೆ ತಿಂದರೆ ಓಕೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ. ಈ ಲಂಚ್ ಬಾಕ್ಸಲ್ಲಿ ಒಂದು ಪೋರ್ಷನ್, ನಾನು ರೈಸ್ ಪೋರ್ಷನ್ ಏನಿದೆ ಅದಾಗುತ್ತಾ ಅಂತ ಜಯಂತ್ ಕೇಳ್ತಿರ್ತಾರೆ. ಡೆಫಿನೆಟ್ಲಿ ಆಗುತ್ತೆ. ಅದು ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಅದಕ್ಕೆ ಹಾಕಿರೋವಂಥದ್ದು ಅನ್ನ ತೆಗೆದು ತಟ್ಟೆಗೆ ಹಾಕಿದ್ರೆ ಸೇಮ್ ಅವನು ಒಂದು ಟೈಮಿಗೆ ಎಷ್ಟು ತಿನ್ನಬೇಕು ಅದಕ್ಕಿಂತ ಬೆಟರೇ ಇದೆ ಅದು ಕ್ವಾಂಟಿಟಿ.
ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ಪೋರ್ಷನ್ಸಲ್ಲಿ ಒಂದಿನ ತರಕಾರಿ, ಒಂದಿನ ಈ ಥರ ಡೇಟ್ಸ್ ಏನಾದರೂ ಇತ್ತು ಅಂದರೆ, ಡ್ರೈ ಫ್ರೂಟ್ಸ್ ಇತ್ತು ಅಂತಂದರೆ, ಎಕ್ಸ್ಟ್ರಾ ಏನಾದರೂ ಒಂದು ಇರುತ್ತಲ್ಲ ಸಲಾಡ್ ಥರ, ಅದನ್ನು ಆ್ಯಡ್ ಮಾಡಿ ಕಳಿಸ್ತಾ ಇದ್ದೀನಿ. ಇನ್ನು ಲಂಚ್ ಬಾಕ್ಸ್ ಲಿಂಕ್ನ ನಾನು ಆಲ್ರೆಡಿ ರೀಲ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ, ಆಟೋ DMಸಲ್ಲಿ ಬರುತ್ತೆ, ಸೊ ಅಲ್ಲಿ ಚೆಕ್ ಮಾಡಿ. ಒಂದೊಂದು ದಿನ ಚಿಟ್ಟಿನೇ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಕೊತಾನೆ, ಇನ್ನೂ ಒಂದು ದಿನ ನಾವೇ ರೆಡಿ ಮಾಡಬೇಕು, ಹಂಗೆ ಮಾಡ್ತಾನೆ. ಇನ್ನು ಅಣ್ಣ ಹೋಗ್ತಾ ಇದ್ದ, ಸೊ ತಕ್ಷಣ ಕರೆದು ಮಿಂಚು ಬಚ್ಚರಲ್ಲಿ ನಿಂತ್ಕೊಂಡಿದ್ಲು, ಬಾಯ್ ಮಾಡ್ತೀನಿ ಅಂದಿದ್ದಕ್ಕೆ ಮತ್ತೆ ಬಂದು ಬಾಯ್ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್, ನಮ್ಮ ಮನೆಗೆ ಹೊಸ TV ಬಂತು. ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನಂತೂ ಸಖತ್ ಎಕ್ಸೈಟೆಡಿಂಗ್ ಆಗಿದ್ದೆ. ಸೊ ಸಾರಿ, ನಮ್ಮ ಮನೆಗೆ ಗಲೀಜಿದೆ, ಸಖತ್ ಗಲೀಜಿದೆ. ಇದೆಲ್ಲ ನೋಡ್ತಾ ಇದ್ದರೆ ನನಗೆ ಒಂಥರ ಹಿಂಸೆ ಅನಿಸುತ್ತೆ. ಇನ್ನು ನಿಮಗೆ ಆ್ಯಕ್ಚುಲಿ ನಿಮಗೆ ಹಿಂಸೆ ಅನ್ನಿಸ್ಬೋದು, ನನಗೆ ತಲೆನೋವೇ ಬರುತ್ತೆ ಕ್ಲೀನ್ ಮಾಡಬೇಕಲ್ಲ ಅದಕ್ಕೆ. ಸೊ ಇನ್ನು ಎಷ್ಟು ಕ್ಲೀನ್ ಇಟ್ಟರು ಕೂಡ ಅಷ್ಟೇ, ಅದರ ಕತೆ ಹಾಗೆ. ಹೊಸ TV ಬಗ್ಗೆ ಹೇಳಬೇಕು ಅಂದರೆ 1 ವೀಕ್ ಆಯಿತು ಫ್ರೆಂಡ್ಸ್ ತಂದು. ಎಷ್ಟಾಯಿತು ಕಾಸ್ಟ್ ಅಂತಂದರೆ ಐ ಥಿಂಕ್ 22,600 ಅಂತ ಜಯಂತ್ ನನಗೆ ಹೇಳಿದ್ರು. ಅದೇ ಪ್ರೈಸ್ ಇರೋದು, ಯಾಕಂದರೆ ನಾನು ಹೋಗಿರಲಿಲ್ಲ, ಅವರೇ ಹೋಗಿದ್ರು. ಸೊ ಓಕೆ, TV ಒಂದು ಬ್ಯಾಲೆನ್ಸ್ ಇತ್ತು, ಅದು ಕೂಡ ಬಂದಾಯಿತು. ಸಖತ್ ಹ್ಯಾಪಿ ನಾನಂತರೂ. ನನಗೆ ಹಾಡು ಹಾಕ್ಕೊಂಡು ಕೆಲಸ ಮಾಡೋದಕ್ಕೆ, ದೇವ್ರ ಹಾಡುಗಳು ಹಾಕೋದಕ್ಕೆ, ಮತ್ತು ಕೆಲವೊಂದಷ್ಟು ಅಂದರೆ ಯೂಟ್ಯೂಬ್ ಕನೆಕ್ಟಿವಿಟಿ ಇದೆ. ಇವಾಗೆಲ್ಲ ಬರೋವಂಥ TVಗಳಲ್ಲಿ ಡೈರೆಕ್ಟಾಗಿ ಯೂಟ್ಯೂಬ್ ಕನೆಕ್ಟ್ ಇರುತ್ತೆ. ಸೊ ನಾನು ಫಿಲ್ಮ್ಸ್ ನೋಡಬೇಕು ಅಂದ್ರೂ ಅಷ್ಟೇ, ಮೇನಾಗಿ ಸಾಂಗ್ಸ್, ದೇವ್ರ ಸಾಂಗ್ಸ್ ಅದರಲ್ಲೂ, ಅದನ್ನು ನೋಡೋದಕ್ಕಂದ್ರೆ ನನಗೆ ಬೆಸ್ಟ್ ಅಂದರೆ ಬೆಸ್ಟ್ ಆಯಿತು. ಇನ್ನೂ ಒಂದೇನಂತಂದರೆ, ನಾವು ಇನ್ನೂ ಕೇಬಲ್ ಹಾಕ್ಸಿಲ್ಲ. ಅಮ್ಮನ ಮನೇಲಿ ಬುಟ್ಟಿ ಹಾಗೆ ಇದೆ, ಸನ್ ಡೈರೆಕ್ಟ್ ಬುಟ್ಟಿ ಹಾಗೆ ಇದೆ. ಅದನ್ನು ಹಾಕ್ಸೋಣವೋ ಅಥವಾ ಇಲ್ಲಿ ಕೇಬಲ್ ಹಾಕ್ಸೋಣವೋ ಅಥವಾ ವೈಫೈ ಕನೆಕ್ಟ್ ಮಾಡ್ಸೋಣವೋ, ಈ ಮೂರಲ್ಲೂ ಕನ್ಫ್ಯೂಷನ್ ಇದೆ. ನಮ್ಮ ಮನೇಲಿ ಹೆಂಗೂ ವೈಫೈ ಇದೆ, ಇವಾಗ ಎಕ್ಸ್ಟ್ರಾ ರೀಚಾರ್ಜ್ ಮಾಡಿದ್ರೆ ಬರುತ್ತಾ ಅನ್ನೋ ಒಂದು ಡೌಟ್. ಸೊ ಅದು ಮಾಡಬೇಕು, ಇಲ್ಲ ಅಂತಂದರೆ ಇಲ್ಲೇ ನಿಯರೆಸ್ಟ್ ಕೇಬಲ್ ಮಾಡಿಸ್ಬೇಕು. ಇಲ್ವಾ ಅಮ್ಮನ ಮನೇಲಿರೋವಂಥ ಸನ್ ಡೈರೆಕ್ಟ್ ತಂದು ಹಾಕಿಸ್ಕೋಬೇಕು. ಯಾಕೆ ಅಂದರೆ ಅವ್ರು ಹಾಗೆ ತೆಗೆದಿಟ್ಟಿದ್ದಾರೆ, ಅವ್ರು ಹಾಕಿಸ್ಕೊಂಡಿಲ್ಲ. ಸೊ ಹಾಗಾಗಿ ಈ 3 ಆಪ್ಷನ್ಸ್ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ, ಇನ್ನೂ ಹಾಕ್ಸಿಲ್ಲ. ನಮ್ಮ ಮನೇಲಿ ಈ ಥರದ ಕೆಲಸಗಳೆಲ್ಲ ಆಗಬೇಕು ಅಂತಂದರೆ ನಾನೇ ಒಂದು ಹೆಜ್ಜೆ ಮುಂದೋಗಬೇಕು ಹೊರತು ಬೇರೆ ಏನು ಮಾಡಿದ್ರು ಕೂಡ ಆಗಲ್ಲ. ಅದು ಜಯಂತ್ಗೆ ಹೇಳಿ ಸಾಕಾಯಿತು. ಸೊ ಜಯಂತ್ ಹೆಂಗೋ ದಿವ್ಯ ನೋಡ್ಕೊತಾಳಲ್ಲ ಅನ್ನೋ ಥರ ಇದ್ದುಬಿಡ್ತಾರೆ ಕೆಲವೊಮ್ಮೆ. ಅದು ಮುಂಚೆ ಎಲ್ಲ ನಾನು ಫುಲ್ ಲೇಜಿ ಇದ್ದೆ, ಇವಾಗ ನಾನು ರೆಸ್ಪಾನ್ಸಿಬಲ್ ಆಗ್ತಿದ್ದೀನಿ, ನಮ್ಮ ಜಯಂತ್ ಫುಲ್ಲು ರೆಸ್ಟ್ ಮಾಡ್ತಿದ್ದಾರೆ, ಹಾಗೆ ಆಗ್ತಾ ಇದೆ ಇದು. ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್. ಈ ಟೈಮಿಂಗ್ಸಲ್ಲಿ ನನಗೆ ತುಂಬ ಕೆಲಸಗಳು ಮಾಡೋದಕ್ಕಿದೆ, ಬಟ್ ಅದೇನೋ ಒಂದ್ಸರಿ ತಡ್ಕೊಂಡ್ರೆ ಇದಿಷ್ಟು ಅಂದರೆ ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿ ಆ ಸಿಂಕ್ ತಿಕ್ಕಿ ತೊಳೆಯೋವರೆಗೂ ನನಗೆ ಅದು ಕ್ಲೀನೇ ಅನಿಸಲ್ಲ. ಹಾಗೆ ಇವಾಗ ಸಿಂಕ್ ಕೂಡ ನೀಟಾಗಿ ತಿಕ್ಕಿ ತೊಳೆದ್ಬಿಟ್ರೆ ಮುಗೀತು ನಂದು ಅಡುಗೆ ಮನೆ ಕ್ಲೀನಿಂಗ್, ಮತ್ತು ಅಡುಗೆ ಕೆಲಸ ಪ್ಲಸ್ ನಂದು ಬೇರೆ ಕೆಲಸಗಳು ಮಾಡ್ಕೋಬೇಕು. ಅದರಲ್ಲೂ ನಮ್ಮ ಮಿಂಚು ನನಗೆ ನಿಜವಾಗ್ಲೂ ಏನು ಕೆಲಸ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಬಾಡಿ ಅನ್ನೋದು ಒಂಥರ ಹೆಂಗಾಗ್ತಿದೆ ಅಂತಂದರೆ ಸಖತ್ ಪೇನ್ ಅಂತ ಅನ್ನಿಸ್ತಾ ಇದೆ. ಫೀಡಿಂಗ್ ಬಿಡಿಸಿದ್ರಾ ಅಂತ ತುಂಬ ಜನ ಕೇಳ್ತಾ ಇರ್ತೀರಿ. ಇಲ್ಲ ಫ್ರೆಂಡ್ಸ್, ಫೀಡಿಂಗ್ ಬಿಡಿಸಿಲ್ಲ ಅವಳಿಗೆ ಇನ್ನೂ, ಬಟ್ ಆದಷ್ಟು ಬೇಗ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮೈಂಡಲ್ಲಿ ಏನಿತ್ತು ಅಂತಂದರೆ ಅಟ್ಲೀಸ್ಟ್ 2 ಇಯರ್ಸ್ವರೆಗೂ ಅವಳು ಕುಡಿಲಿ ಬಿಡು ಅನ್ನೋ ಥರನೇ ಇತ್ತು. ಬಟ್ ಏನಾಗ್ತಾ ಇದೆ ಅಂತಂದರೆ, ಒಂದು ನನಗೆ ಸಖತ್ ನಿಶಕ್ತಿ ಆಗ್ತಾ ಇದೆ, ಒಂಥರ ಅನ್ಹೆಲ್ತಿ ಫೀಲ್ ಆಗ್ತಾ ಇದ್ದೀನಿ. ಅಷ್ಟು ಫಿಟ್ ಅಂತ ಅನ್ಸಲ್ಲ, ಅಷ್ಟು ಹೆಲ್ತಿ ಅಂತ ಅನ್ಸಲ್ಲ. ಬಿಕಾಸ್ ಅವಳು ಏನು ಮಾಡ್ತಾಳಂದರೆ, ಇಷ್ಟು ದಿನ ಸಣ್ಣ ಪಾಪು ಇದ್ದಾಗ ಅಟ್ಲೀಸ್ಟ್ 3 to 4 ಟೈಮ್ಸ್ ಫೀಡಿಂಗ್ ಮಾಡ್ಕೊಂಡು ಹಾಗೆ ಮಲ್ಕೊತಿದ್ಲು. ಇವಾಗ ಹಂಗಿಲ್ಲ, ನಾನು ಬೇಕೇ ಬೇಕು, ಫೀಡಿಂಗ್ ಮಾಡಿಸ್ತಾನೆ ಇರಬೇಕು ಓವರ್ ನೈಟ್. ಈ ಥರ ಅಂದರೆ ಯಾಕೆ ಈ ಥರ ಆಗ್ತಾರೆ ಮಕ್ಕಳು ಅಂತಂದರೆ, ಅವ್ರಿಗೆ ಈ ಥರ ಜ್ವರ ಬರೋದು ಅಥವಾ ಏನಾದರೂ ಈ ಥರ ಅನ್ಹೆಲ್ತಿಯಾಗಿ ಒಂದು ಸ್ವಲ್ಪ ತಾಯಂದ್ರೆ ಕೊಟ್ಟಿರ್ತಾರಲ್ಲ ಸಲ್ಗೆ, ಅದರಿಂದ ಮಕ್ಕಳು ಒಂದು ಸ್ವಲ್ಪ ಈ ಥರ ಮಾಡೋದಕ್ಕೆ ಕನ್ವರ್ಟ್ ಆಗಿಬಿಡ್ತಾರೆ. ಅಲ್ಲಿಂದ ತಲೆನೋವು ಸ್ಟಾರ್ಟ್ ಆಯಿತು. ನನಗೆ ಯಾವಾಗಪ್ಪ ಮುಗಿಯುತ್ತೆ ಇದೆಲ್ಲ ತಲೆನೋವು ಅಂತ ಅನ್ನಿಸ್ತಾ ಇರುತ್ತೆ. ಸಮ್ಟೈಮ್ಸ್ ನನ್ನ ಫೀಲಿಂಗ್ಸನ್ನು ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಂತನೂ ಗೊತ್ತಾಗಲ್ಲ ಫ್ರೆಂಡ್ಸ್. ಅಂಥ ಒಂದು ಕ್ಲಮ್ಸಿ ಮೈಂಡ್ಸೆಟ್ಗೆ ಹೋಗ್ಬಿಡ್ತೀನಿ. ದೆನ್ ಇವಾಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅವಳಿಗೆ ಕಂಟ್ರೋಲ್ ಮಾಡಿ ಅವಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತೇಳಿ. ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿ ಸಕ್ಸಸ್ಫುಲ್ ಆಯಿತು ಅಂದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇನ್ನು ಮತ್ತು ಬ್ಲಿಂಕಿಟಲ್ಲಿ ನನಗೆ ಏನೇನೆಲ್ಲ ಬೇಕಿತ್ತು ಅದನ್ನೆಲ್ಲ ತರಿಸ್ಕೊತಾ ಇದ್ದೀನಿ. ಸೋಪ್ ಖಾಲಿಯಾಗಿತ್ತು. ಇನ್ನು ಬ್ಲಿಂಕಿಟಲ್ಲಿ ತರಿಸ್ಕೊಂಡ್ರೆ ನನಗೆ ಯಾವ ಬ್ರ್ಯಾಂಡ್ ಇಷ್ಟ, ಏನು ಇಷ್ಟ ಅದನ್ನು ತರಿಸ್ಕೋಬೋದು. ಅದೊಂಥರ ನನಗೆ ದೊಡ್ಡ ಅಡ್ವಾಂಟೇಜ್ ಅದು. ಆಮೇಲೆ ಇದೈತಲ್ಲ, ಇದು ನಾನು ಏನು ತರಿಸ್ಕೊಂಡಿದ್ದೀನಿ, ವಿಮ್ ಆ್ಯಕ್ಚುಲಿ ಪುದೀನ ಬರುತ್ತೆ, ಪುದೀನ ಫ್ಲೇವರ್, ಪುದೀನ ಪ್ಲಸ್ ಲೆಮನ್ ಅನಿಸುತ್ತೆ. ನನಗೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಇದು ಸಕ್ಕತ್ ಇಷ್ಟ ಆಗುತ್ತೆ ಸೋಪು ವಿಮ್ ಕಡೆಯಿಂದ. ಅದು ತೊಳಿತಾ ಇದ್ದರೆ ಆ ಜಿಡ್ಡಿರಲ್ಲ, ಸ್ಮೆಲ್ ಆಗಿರ್ಬೋದು, ಮತ್ತು ಏನೋ ಎಲ್ಲ ಇವತ್ತಿನವರೆಗೂ ನಾನು ಯೂಸ್ ಮಾಡೋ ಅಷ್ಟು ಬ್ರ್ಯಾಂಡ್ಸಲ್ಲಿ, ಅಷ್ಟು ಸೋಪ್ಸಲ್ಲಿ ಇದು ಬೆಸ್ಟ್. ನನಗೆ ತುಂಬ ಸೂಟಬಲ್ ಆಗುತ್ತೆ ಮತ್ತು ಕಂಫರ್ಟಬಲ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಇವತ್ತು ಪ್ಯಾಕ್ ಆಫ್ 5 ತರಿಸ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಓಡೋನಿಲ್ಸ್ ಬೇಕಿತ್ತು, ಇನ್ನು ಮಕಾನ ತರಿಸಿದ್ದೀನಿ. ಆ್ಯಂಡ್ ಬೀಕೋ ಅಂತ ಹೇಳಿ ಫ್ಲೋರ್ ಕ್ಲಿಯನ್ಸರ್ ಅದು ತರಿಸ್ಕೊಂಡಿದ್ದೀನಿ. ಇನ್ನು ಮಕ್ಕಳಿಗೋಸ್ಕರ ಲಾಡು ಮಾಡಬೇಕು, ಸಾರಿ ಲಾಡು ಅಲ್ಲ, ಲಡ್ಡು, ಹೆಲ್ತಿ ಲಡ್ಡು ಪ್ರಿಪೇರ್ ಮಾಡಬೇಕು. ಎಲ್ಲ ಥರ ಡ್ರೈ ಫ್ರೂಟ್ಸು, ಸೀಡ್ಸ್ ಎಲ್ಲ ತರಿಸಿದ್ದೆ, ಬಟ್ ವಾಲ್ನಟ್ಸ್ ಒಂದು ತರಿಸಿರಲಿಲ್ಲ. ಹಾಗಾಗಿ ವಾಲ್ನಟ್ಸು ಮತ್ತು ಬಿಳೆ ಎಳ್ಳಿರುತ್ತಲ್ಲ ಅದನ್ನು ತರಿಸಿದ್ದೀನಿ. ಇನ್ನು ಎಲ್ಲ ಕರೆಕ್ಟ್ ಇದೆನಾ ಅಂತ ನೋಡಿ ಎಲ್ಲ ಮತ್ತೆ ರೀಪ್ಯಾಕ್ ಮಾಡಿಟ್ಟು ನಮ್ಮ ಮಿಟ್ಟು ಎದ್ದಿದ್ದಾಳೆ. ಮಿಟ್ಟು ಎದ್ದ ತಕ್ಷಣ ಅವಳಿಗೆ ಮ್ಯೂಸ್ಲಿ ಕೊಡೋದನ್ನು ಅಭ್ಯಾಸ ಮಾಡಿದ್ದೀನಿ. ಸೊ ಬಂದಾಯಿತು, ಹಾಲು ಕುಡಿದಿದ್ದಾಳೆ. ಇದಕ್ಕಿಂತ ಮುಂಚೆ ಎದ್ದ ತಕ್ಷಣ ಒಂದು ಗ್ಲಾಸ್ ಇವತ್ತು ಬೆಲ್ಲದ ಹಾಲು,
ಸಕ್ಕರೆ ಇಲ್ಲ, ಬೆಲ್ಲದ ಹಾಲು, ಬೆಲ್ಲದ ಪುಡಿನ ಯೂಸ್ ಮಾಡಿಕೊಂಡು ಮಿಲ್ಕ್ ಮಾಡ್ಕೊಡ್ತೀನಿ. ಹಾಗೆ ಒಂದು ಅರ್ಧ ಬೌಲಷ್ಟು ಮ್ಯೂಸ್ಲಿ ತಿಂತಾಳೆ. ಅದಕ್ಕೆ ಹಾಲು ಮತ್ತು ಡೇಟ್ಸ್ ಪೌಡರ್ ಮಿಕ್ಸ್ ಮಾಡಿ ಕೊಡ್ತೀನಿ. ಸಖತ್ ಚೆನ್ನಾಗಿರುತ್ತೆ, ನಮಗೆ ಸಖತ್ ಇಷ್ಟ ಆಗುತ್ತೆ. ಅಂಥದ್ರಲ್ಲಿ ಅವಳು ಅಭ್ಯಾಸ ಮಾಡ್ಕೊಂಬಿಟ್ಲು. ಒಂದು ವಾರದಿಂದ ನಾನು ಏನು ಕೊಟ್ಟಿದ್ದೀನಿ ಅದು. ಮತ್ತು ಇನ್ನು ಯಾವ ಮ್ಯೂಸ್ಲಿ ಕೊಡ್ತೀರಾ ಅಂತ ಕೇಳ್ಬೋದು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕೆಲಾಗ್ಸ್. ಅದು ಆ್ಯಕ್ಚುಲಿ ಪ್ಯಾಕೆಟ್ ಫುಲ್ ಇರೋದು. ಇವಾಗ ನಾನು ಹಾಕಿದ್ದು ಒಂದು ಪ್ಯಾಕೆಟು ಕೋಂಬೋ ತರಿಸಿದ್ದೆ, 2 ಪ್ಯಾಕೆಟ್ ತರಿಸಿದ್ದೆ. ಒಂದು ಪ್ಯಾಕೆಟ್ ನಾನು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ, ಇನ್ನೊಂದನ್ನು ಅಲ್ಲೇ ಇಟ್ಟಿದ್ದೀನಿ, ಅದಲ್ಲೇ ಇದೆ. ಆಮೇಲೆ ಅದು ಯಾಕೆ ದಿವ್ಯಾ ಹಂಗೆ ಇಟ್ಕೊಂಡಿದ್ದೀರಿ ಅಂತ ಅನ್ಬೋದು. ಇದಕ್ಕೋಸ್ಕರ ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಬರೋವರೆಗೂ ಅದು ಹಾಗೆ ಅದು ಬಂದಾದ್ಮೇಲೆ ಮಾಡ್ಕೋಬೇಕು. ಇನ್ನು ಮಕ್ಕಳಿಗೆ ಇಬ್ಬರಿಗೂ ಹೋಗಿ ಒಂದೊಂದು ಚಮ್ ನೀರು ಹಾಕಿ ಸ್ನಾನ ಮಾಡಿಸ್ಕೊಂಬಂದು ಅವಳಿಗೆ ಫ್ರೆಶ್ ಆಗಿ ಕೂರಿಸಿದ್ಮೇಲೆ ಅವಳಿಗೆ ಮ್ಯೂಸ್ಲಿ ಕೊಟ್ಟಿದ್ದೀನಿ. ಅಮ್ಮ ಬಾಯಿಲಿ ಮ್ಯೂಸ್ಲಿ ನೆನೆಯೋದ್ರೊಳಗಡೆ ನಿನಗೆ ಸ್ನಾನ ಮಾಡಿಸ್ಕೊಂಬರ್ತೀವಿ ಅಂತೇಳಿ ಹೋಗಿ ಸ್ನಾನ ಮಾಡಿಸ್ಕೊಂಬಂದಿರೋದು. ಅಷ್ಟೊಳಗಡೆ ನಮ್ಮ ಅಮ್ಮ ಕೂಡ ಬಂದರು. ನಮ್ಮನ್ನು ಅಮ್ಮ ಬೇಗ ಬಾ, ಹೆಂಗಿದೆಯಾ ಹಂಗೆ ಬಾ, ನನಗೆ ಸಕ್ಕ ಸುಸ್ತಾಗ್ತಿದೆ ಅಂತ ಹೇಳಿ ಕರ್ಸ್ಕೊಂಡಿದ್ದೀನಿ. ಆ ಲೆವೆಲಿಗೆ ಟಾರ್ಚರ್ ಮಾಡ್ತಾ ಇದ್ದಾಳೆ ನನಗೆ ಮಿಂಚು. ಅಮ್ಮ ಅಥವಾ ನಮ್ಮ ಮಾಮಿ ಅಂದರೆ ನಮ್ಮ ಜಯಂತ್ ಇದ್ದರೆ ಮಾತ್ರ ಈ ಪುಟಾಣಿ ಆಟಾಡ್ತಾಳೆ ಫ್ರೆಂಡ್ಸ್. ಇಲ್ಲ ಅಂತಂದರೆ ಹೆವಿ ತಲೆ ತಿಂದಾಳೆ. ಏನಾಗಿದೆ ಅವಳಿಗೆ ಅಂತಲೇ ಅರ್ಥ ಆಗ್ತಿಲ್ಲ. ಇವ್ರ ಜೊತೆ ಆಟಾಡ್ತಾಳೆ, ನನ್ನ ಜೊತೆ ಆಟಾಡಲ್ಲ. ಸೊ ಹೀಗೆ ಅಂದರೆ ಅದೇ ಜ್ವರ ಬಂದಾಗ ಏನು ತುಂಬ ಮುದ್ದಾಡ್ತೀವಿ, ತುಂಬ ಪ್ರೊಟೆಕ್ಟ್ ಮಾಡ್ತೀವಿ, ಅದೆಲ್ಲೋ ಒಂದು ಕಡೆ ರಾಂಗ್ ಆಗುತ್ತೆ. ಅಮ್ಮಂಗೂ ಕೂಡ ತಿಂಡಿ ಹಾಕೊಟ್ಟು ಮಿಂಚು ಜೊತೆ ಆಟಾಡೋದಕ್ಕೆ ಬಿಟ್ಟಿದ್ದೀನಿ. ಪಾಪ ಅಮ್ಮ ಅಲ್ಲೇನು ಊಟ ಮಾಡಿರಲಿಲ್ಲ. ಅಮ್ಮ ತಿಂಡಿನ ಸಮೇತ ಏನು ಮಾಡಬೇಡ ಬಾ, ನಾನು ಮಾಡಿದ್ದೀನಿ ಅಂತ ಹೇಳಿ ಕರ್ಸ್ಕೊಂಡಿದ್ದು. ಸೊ ಇವಾಗ ತಿಂಡಿ ತಿಂತಾ ಇದ್ದಾರೆ ನೋಡಿ. ನನ್ನ ಜೊತೆ ಅಸಲು ಈ ಥರ ಆಟಾಡ್ತಿರ್ಲಿಲ್ಲ ಮಿಂಚು. ನಮ್ಮಮ್ಮ ಬಂದ ತಕ್ಷಣ ಆಟಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನನಗಂತೂ ಕೈಯೇ ಬಿಡ್ತಿರ್ಲಿಲ್ಲ. ಇನ್ನು ಮಿಟ್ಟಕ್ಕಂಗೆ ಅಮ್ಮ ನಿಂತಿನ್ನು ನಾನು ತಲೆ ಬಾಚ್ತೀನಿ ಅಂತ ಹೇಳಿ ತಲೆ ಬಾಚ್ತಾ ಇದ್ದೀನಿ, 2 ಜುಟ್ಟು ಹಾಕ್ತಾ ಇದ್ದೀನಿ. ಆ್ಯಂಡ್ ಸ್ಕೂಲಿಗೆ ಹೋಗಬೇಕು, ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಹೆಂಗೆ ಹೋಗ್ತಾಳೋ ಏನೋ, ಏನು ಮಾಡ್ತಾಳೋ. ಅಳೋದಂತೂ ಪಕ್ಕಾ ಫಿಕ್ಸು. ಬಟ್ ಅದೇ ಅಳು ನೋಡೋದಕ್ಕಾಗಲ್ಲ ನಮಗೆ, ಅದು ಒಂದು ಸ್ವಲ್ಪ ಸಂಕಟ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಅಭ್ಯಾಸ ಮಾಡ್ಕೊಳ್ಳೇಬೇಕು. ನಾವು ಕೂಡ ಚಿಕ್ಕವರಿದ್ದಾಗ ಹತ್ತಿದ್ದೀವಿ, ಅರ್ಚಿದ್ದೀವಿ, ಸಂಕಟ ಪಟ್ಟಿದ್ದೀವಿ. ಹಾಗೆ ಮಕ್ಕಳಿಗೆ ಅಭ್ಯಾಸ ಆಗುತ್ತೆ ಅಂತ ಅಂದ್ಕೊಂಡು ಜಯಂತ್ ಹೇಳಿದ್ಮೇಲೆ ಸಮಾಧಾನ ಮಾಡ್ಕೊಂಡಿದ್ದೀನಿ. ಯಾಕೋ ಕಳಿಸೋದಕ್ಕೆ ಒಂದು ಸ್ವಲ್ಪ ಇಂಜೆಟ್ ಆಗ್ತಾ ಇದ್ದೆ ನಾನು. ಹಾಸ್ಪಿಟ್ಲಿಂದ ಬಂದಾಗಿಂದ ಮಿಟ್ಟು ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಅಂತ ನಮಗೆ ಅನ್ನಿಸ್ತು ಪರ್ಸ್ನಲಿ. ಮನೇಲಿ ಎಲ್ಲರೂ ಕೂಡ ಖುಷಿ ಆದರು. ಸದ್ಯ ಹೋಗಿ ಟ್ರೀಟ್ಮೆಂಟ್ ತೊಗೊಂಬಂದಿದ್ದಕ್ಕಾದ್ರೂ ಸಾರ್ಥಕ ಆಯಿತು ಅಂತೇಳಿ. ಇನ್ನು ಫುಡ್ಡಲ್ಲಿ ಏನು ಚೇಂಜಸ್ ಆಯ್ತಲ್ಲ, ಸೊ ಅದರಿಂದ ಅಂತೂ ಮಸ್ತ್ ಬೆನಿಫಿಟ್ ಆಯ್ತು ಅವಳಿಗೆ. ಆ್ಯಂಡ್ ಇವಾಗ ನಮ್ಮ ಸಣ್ಣೋಳಿಗೆ ತಿಂಡಿ ಮಾಡಬೇಕಲ್ಲ, ಅವಳದು ಇವಾಗ ಟೈಮಿಂಗ್ಸ್ ಬಂದು ಅವಳಿಗೆ ಮಿಲ್ಲೆಕ್ಸ್ ಮಾಡ್ತಾಯಿದ್ದೀನಿ. ಮಿಲ್ಲೆಕ್ಸ್ ಮದರ್ ರೂಟ್ದು ಗಂಜಿ ಮಾಡ್ತಾಯಿದ್ದೀನಿ. ಆ ಗಂಜಿ ಅವಳಿಗೆ ಇಷ್ಟ ಆಗಿದೆ ಒಂದು, ಮತ್ತು ಎತ್ಕೊಂಡೇ ಮಾಡಬೇಕು ಅವಳನ್ನ. ಅವಳು ನೋಡ್ಕೊಂಡ್ಬಿಟ್ಟಿದ್ದಾಳೆ, ಅಮ್ಮ ಇದನ್ನ ಹಾಕು, ಉಪ್ಪು ಹಾಕು, ಮತ್ತು ಗ್ಯಾಸ್ ಮೇಲೆ ಇಡು, ಹಿಂಗೆ ಎಲ್ಲ ಆಡಿಸು ಎಲ್ಲ ಹೇಳ್ತಾಳೆ. ಅದು ನಾನು 1-2 ಸರಿ ತುಂಬ ಕಿರಿಕಿರಿ ಮಾಡ್ತಿದ್ದಾಳೆ, ಅಳ್ತಿದ್ದಾಳೆ ಅಂತೇಳಿ ಎತ್ಕೊಂಡು ಮಾಡಿದ್ನ, ಅದನ್ನೇ ಅಭ್ಯಾಸ ಮಾಡಿಟ್ಕೊಂಡು ಇವಾಗ ನನಗೆ ಜೀವ ತಿಂತಾ ಇದ್ದಾಳೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆಮೇಲೆ ಈ ಥರ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ತಿಂದಾದ್ಮೇಲೆ ಸುಮ್ಮನೆ ಮಲ್ಕೊತಾಳೆ. ಅವಳದೊಂಥರ ರೋಟೀನ್ ಹೇಗೆ ಅಂತಂದರೆ ಗಂಜಿ ತಿನ್ನೋದು, ಅಮ್ಮನ ಹತ್ರ ಆಟ ಆಡ್ಕೊತ ಮಲ್ಕೊಳ್ಳೋದು, ಈ ಥರ ಅವಳಿಗೂ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಆಮೇಲೆ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಮದರ್ ರೂಟು. ನೀವೇನು ಹೇಳಿದ್ರಿ, ಹೌದು ನಾನು ಕೂಡ ಫೀಲ್ ಮಾಡಿದೆ. ಆ್ಯಂಡ್ ಈ ಪ್ಯಾಕೆಟ್ ಪೂರ್ತಿ ಖಾಲಿ ಆಗಕ್ಕೆ ಬಂತು, ಇನ್ನೊಂದು 2 ಡೇಸ್ ಆಗುತ್ತೆ ಅಷ್ಟೇ. ಸೊ ಅಷ್ಟು ಮಟ್ಟಿಗೆ ಯೂಸ್ ಮಾಡಿದೆ ಅಂತಂದರೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಲ್ವಾ. ಸೊ ಚೆನ್ನಾಗಿರೋದಕ್ಕೆ ನಾನು ಯೂಸ್ ಮಾಡಿದ್ದು. ಅದರಲ್ಲೂ ಸ್ಟಾರ್ಟಿಂಗ್ ಅಂದರೂ ಒಂದು ಸರಿ ಕೊಟ್ಟೆ, ಅವಳು ಮೋಷನ್ ಮಾಡೋರ್ಗೂ ಮತ್ತೆ ಕೊಡಲಿಲ್ಲ. ಆಮೇಲೆ ನೆಕ್ಸ್ಟ್ ಟೈಮ್ ಕೊಟ್ಟೆ, ಮತ್ತೆ ಮೋಷನ್ ಮಾಡೋರ್ಗೂ ಕೊಡಲಿಲ್ಲ. ಅವಾಗ ಯಾವಾಗ ಅವಳು ಓಕೆ ಮೋಷನ್ ಕರೆಕ್ಟ್ ಮಾಡ್ತಾಯಿಲ್ಲ ಅಂತ ಗೊತ್ತಾಯ್ತು, ಆವಾಗ ನಾನು ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ 1 ಟೈಮ್ ಅಥವಾ 2 ಟೈಮ್ಸ್ ಅವಳೇನಾದರೂ ರಾತ್ರಿ ನೆಟ್ಟಿಗೆ ಊಟ ಮಾಡಲಿಲ್ಲ, ನಾವು ಊಟ ಮಾಡಿಸಿದ್ದು ತಿನ್ನಲಿಲ್ಲ ಅಂತಂದರೆ ಗಂಜಿ ಮಾಡಿಬಿಡ್ತೀನಿ. ಸೊ ಹಂಗೆ ಮಾಡಿಕೊಂಡು ಒಂದು ಬಾಕ್ಸ್ ಅಂತೂ ಖಾಲಿ ಮಾಡಿದ್ದಾಯಿತು. ಲಾಸ್ಟ್ ಟೈಮ್ ಜೀನಿ ಯೂಸ್ ಮಾಡಿದಾಗ ಒಂದು ಸರಿ ತಿನ್ಸಿದ್ರೆ ಮಕ್ಕಳು ನೆಕ್ಸ್ಟ್ ಡೇಗೆ ಫುಲ್ ಕಾನ್ಸ್ಟಿಪೇಷನ್ ಆಗಿ ಒದ್ದಾಡೋರು. ನನಗೂ ಅಷ್ಟೇ ಎಫೆಕ್ಟ್ ಆಯಿತು. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ನಾನು. ಆವಾಗಿಂದ ಯಾವುದು ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಪರವಾಗಿಲ್ಲ, ಇದರಿಂದ ತುಂಬ ಚೆನ್ನಾಗಿದೆ. ಹಾಗೆ ನನಗೂ ಕೂಡ ತರಿಸ್ಕೊಂಡಿದ್ದೀವಿ ಮಿಲ್ಲೆಕ್ಸ್ ಚೂರ್ಣಮ್ ಅಂತೇಳಿ. ಅದನ್ನು ಒಂದೇ ಟೈಮ್ ತೊಗೊಂಡ್ರದು ಫ್ರೆಂಡ್ಸ್. ಯಾಕೋ ಮತ್ತೆ ಮೋಷನ್ ಗಟ್ಟಿಯಾದಂಗೆ ಆಯಿತು, ಭಯ ಆಗಿಬಿಡ್ತು, ಬಿಟ್ಟಿದ್ದೀನಿ. ಸೊ ಏನು ಮಾಡ್ಬೇಕಂತ ಇದ್ದೀನಿ ಅಂತಂದರೆ 1 ಡೇ ಬಿಟ್ಟು 1 ಡೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ಓಕೆ ಆದರೆ ಓಕೆ, ಇಲ್ಲ ಅಂತಂದರೆ ಬೇಡ ಅಂದರೆ ಬೇಡ ಅಂತ ಅಂದ್ಕೊಂಡು ಅಟ್ಲೀಸ್ಟ್ ಜಯಂತ್ ಆದರೂ ತೊಗೊತಾರೆ. ಸೊ ಜಯಂತ್ಗೂ ಕೂಡ ಕೊಟ್ಟಿದ್ದೆ. ಅವರು ಯಾಕೋ ಮೋಷನ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಕಾನ್ಸ್ಟಿಪೇಷನ್ ಇರುತ್ತಲ್ಲ, ಅವರಿಗೆ ಅದೇ ಥರ ಅನಿಸೋದು. ಆಮೇಲೆ ಅದರಲ್ಲೂ ಈ ಥರದ್ದೇನಾದರೂ ನಾವು ಹೈ ಪ್ರೋಟೀನ್ ತೊಗೊತಾ ಇದ್ದೀವಿ ಅಂತಂದರೆ ನೀರು ಕಡಿಮೆ ಮಾಡೋಕ್ಕೆ ಹೋಗಬಾರ್ದು, ನೀರು ಜಾಸ್ತಿ ತೊಗೋಬೇಕು ಬಾಡಿಗೆ. ಇವಾಗ ಎಕ್ಸಾಂಪಲ್ ಮಿಲ್ಲೆಕ್ಸ್ ನಾನು ಕುಡಿತಾ ಇದ್ದೀನಿ ಅಂತಂದರೆ ನನಗೆ ಆಲ್ರೆಡಿ ಮೈಂಡಲ್ಲಿ ಇರಬೇಕು ನೀರು ಚೆನ್ನಾಗಿ ಹೋಗ್ಬೇಕು ಬಾಡಿಗೆ ಅಂತೇಳಿ. ಅಕಸ್ಮಾತ್ ಥಂಡಿ ಇದೆ ಅಂತ ಹೇಳಿ ಕಡಿಮೆ ಮಾಡೋದು ಅಥವಾ ನೀರು ನೆನಪಾಗಲಿಲ್ಲ ಅಂತ ಕುಡಿದೇ ಬಿಡೋದು ಮಾಡಿದ್ರೆ ಚೆನ್ನಾಗಿರೋ ಆರೋಗ್ಯನ ಕೆಡಿಸ್ಕೊಂಡಂಗೆ ಅನ್ನೋ ಒಂದು ಅರ್ಥ. ಆ್ಯಂಡ್ ನಿಂತ್ಕೊಂಡೇ ಗಂಜಿ ಮಾಡ್ತಿರೋದು ನೋಡಿ ಬಂದು ಜಯಂತ್ ಮಿಂಚುನ ಎತ್ಕೊಂಡೋದ್ರು. ಸೊ ಹಂಗಾಗಿ ಫಸ್ಟ್ ಅವ್ರಿಗೆ ಕೊಟ್ಟು ಸ್ವಲ್ಪ ಸುಧಾರಿಸ್ಕೊಂಡು ಗಂಜಿ ರೆಡಿ ಆಯಿತು. ಇನ್ನು ತುಪ್ಪನ ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ ಸ್ವಲ್ಪ ಆರಿಸಿ ತಿನ್ಸಿದ್ರೆ ಮಲ್ಕೊತಾಳೆ. ಯಾಕೋ 1 ವೀಕ್ ಫುಲ್ ಅವಳಿಗೆ
ಆಟ ಆಡೋದ್ರಲ್ಲಾಗಿರ್ಬೋದು, ಮಲ್ಕೊಳ್ಳೋದ್ರಲ್ಲಾಗಿರ್ಬೋದು ಒಂಥರ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ಲು ಅವಳು. ಅಸಲು ಆಟ ಆಡಿಲ್ಲ. ನನಗೆ ಚೆನ್ನಾಗಿ ಜೀವ ತಿಂದಿದ್ದಾಳೆ. ನನಗಂತೂ ಭಯಂಕರ ಇರಿಟೇಷನ್, ಭಯಂಕರ ಹೆಡೇಕ್. ಇದ್ರ ನಡುವೆ ಇಷ್ಟೆಲ್ಲ ಮ್ಯಾನೇಜ್ ಮಾಡೋದು ಸೀರಿಯಸ್ಲಿ ಒಂದು ಸ್ವಲ್ಪ ಬೇಜಾರಾಯಿತು, ಒಂದು ಸ್ವಲ್ಪ ಕಷ್ಟ ಆಯಿತು. ಉಸಿರುಗಟ್ಟುವಂಥ ಅನುಭವ ಇರುತ್ತಲ್ಲ, ಆ ಥರ ಫೀಲ್ಸ್ ಅಂತೂ ಖಂಡಿತ ಆಗಿದೆ ಈ ವೀಕ್ ಪೂರ್ತಿ. ಹಾಗಾಗಿ ರೆಗ್ಯುಲರ್ ಆಗಿ ಬರ್ತಾ ಇರೋಂಥ ವ್ಲಾಗ್ಸಲ್ಲಿ ಎಲ್ಲೋ ಒಂದು ಹತ್ರ ಮತ್ತೆ ಬ್ರೇಕ್ ಆಗಿದ್ದು. ನಾವು ತಾಯಿ ಆದರೂ ಕೂಡ ನಾವು ಫ್ರೀ ಆಗಿರಬೇಕು ಅಂತಂದರೆ ಆ್ಯಕ್ಚುಲಿ ನಮ್ಮ ತಾಯಿ ನಮ್ಮ ಜೊತೆ ಇರಬೇಕು, ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ನಮ್ಮಮ್ಮ ಬಂದಿದ್ದಕ್ಕೆ ಎಷ್ಟೊಂದು ರಿಲೀಫ್ ಆಯಿತು. ಎಲ್ಲ ಕೆಲಸಗಳು ಮಾಡಿಕೊಂಡು ಮನೆಯೆಲ್ಲ ಕಸ ಹೊಡೆದು ನೆಲ ಒರೆಸಿ ನೀಟ್ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಮಾಡಿಕೊಂಡೆ. ಸೊ ಅರ್ಲಿ ಮಾರ್ನಿಂಗ್ ಪೂಜೆ ಅಂತೂ ಅಯ್ಯೋ ಯಾವ ಕಾಲ ಆಯ್ತೇನೋ ಮರೆತು ಆಗ್ತಾನೆ ಇಲ್ಲ. ನಮ್ಮ ಮಿಂಚಕ್ಕ ಇನ್ನೊಂದು ಸ್ವಲ್ಪ ದೊಡ್ಡೋಳಾಗಬೇಕು. ಎಷ್ಟು ಚೆನ್ನಾಗಿ ಬೆಳಗ್ಗೆನೇ ಪೂಜೆ ಮಾಡ್ತಿದ್ದೆ. ಬಟ್ ಇವಾಗ ಹೆಂಗೂ ಲೇಟ್ ಮಾಡ್ತೀನಿ ಅಂತ ಗೊತ್ತಲ್ವ, ಪೂರ್ತಿ ಕೆಲಸಗಳು ಮುಗಿಸ್ಕೊಂಡೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅವಾಗ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಜಾಸ್ತಿ ಆಗುತ್ತೆ, ಹಬ್ಬ ಕೆಲಸ ಮುಗೀತು ಅಂತ ಹೇಳಿ. ಮಕ್ಕಳಿಗೆ ಹೊಟ್ಟೆ ತುಂಬಿತು, ಸೀದಾ ರೂಮ್ಗೆ ಹೋದ್ರು ಅಮ್ಮನ ಜೊತೆ. ಒಬ್ಬರಿಗೆ ಗಂಜಿ, ಒಬ್ಬರಿಗೆ ಮತ್ತು ಮ್ಯೂಸ್ಲಿ ಇದೆಲ್ಲ ಆಯಿತು. ಸೊ ಇನ್ನು ಅಮ್ಮನ ಜೊತೆ ಆಟಾಡ್ಕೊತಾ ಇದ್ದರೆ ನಾನು ಹೊರಗಡೆ ಪೂರ್ತಿ ನೀರಾಗಿ ಕಸ ಹೊಡೆದು ನೆಲ ಒರೆಸ್ಕೊಂಡು ಇವಾಗ ಸ್ನಾನ ಮಾಡಿಕೊಂಡು ಮತ್ತು ದೇವ್ರ ಪೂಜೆ ಮಾಡಬೇಕು. ಇನ್ನು ಸೀದಾ ಸ್ನಾನ ಮುಗಿಸ್ಕೊಂಡ್ಬಂದು ದೇವ್ರ ಮನೆಗೆ ಕೂತ್ಕೊಂಡೆ ಪೂಜೆ ಮಾಡಬೇಕು ಅಂತೇಳಿ ಕಳ್ಸಕ್ಕೆ ಒಂದು ಸ್ವಲ್ಪ ನೀರು ಹಾಕಿ. ನಾನು ದೇವ್ರ ಮನೆಗೆ ಬಂದು ಕುಂತಿದ್ದೆ ತಡ ನಮ್ಮ ಬಂದುಬಿಡ್ತಾಳೆ ನಮ್ಮ ಮೇಡಮ್ ಅವ್ರು, ಚಿಕ್ಕ ಮೇಡಮ್ ಅವರು. ಸೊ ಅವಳಿಗೆ ದೇವ್ರ ಮನೇಲಿ ಬಂದು ಕೂತ್ಕೊಳ್ಳೋದು ಅವಳಿಗೊಂಥರ ಏನೋ ಖುಷಿ. ನನ್ನ ಜೊತೆ ಬಂದು ಕೂತ್ಕೊಂಡ್ಬಿಡ್ತಾಳೆ, ದೀಪ ಹಚ್ಚೋದಕ್ಕೆ ಎಲ್ಲದು ಹೇಳ್ತಿರ್ತಾಳೆ. ಆಮೇಲೆ ನಾನು ಬೆಳಗೋವಾಗ ಅವಳು ಬೆಳಗಬೇಕು ಅಂತಾಳೆ. ಸೊ ಇನ್ನು ಹೂವೆಲ್ಲ ತೆಗೆದಿದ್ದೀನಿ ಫ್ರೆಂಡ್ಸ್, ನಿನ್ನೆ ಇಟ್ಟಿರೋದು ಹೂವೆಲ್ಲ ತೆಗೆದು ಸೈಡಿಗಿಟ್ಟು ಆಮೇಲೆ ಇವಾಗ ನೀರು ತರಕ್ಕೆ ಹೋಗಿ, ಸೊ ಇವಾಗ ನೀರು ಹಾಕಿದ ಮೇಲೆ ಹೂಗಳನ್ನೆಲ್ಲ ಮುಡಿಸಿ ಇವಾಗ ಪೂಜೆ ಮಾಡ್ಕೊತೀನಿ. ಸೊ ನಂದು ದೇವ್ರ ಮನೆ ಮೇಕ್ ಓವರ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ನಾನು ಜಸ್ಟ್ ಮ್ಯಾಟ್ ಹಾಕಿದ್ದೀನಿ ಅಷ್ಟೇ, ಗ್ರೀನ್ ಮ್ಯಾಟ್. ಆ ಲುಕ್ ಸಕ್ಕತ್ತಾಗಿರುತ್ತೆ ಅಂತೇಳಿ ಎಷ್ಟೋ ದಿನದಿಂದ ಅನ್ಕೊತಿದ್ದೆ ಇರಬೇಕು ನನಗೆ ಹಿಂಗೆ ದೇವ್ರ ಮನೇಲಿ ಅಂತೇಳಿ. 2 ಮ್ಯಾಟ್ಸ್ ತರಿಸಿದ್ದೆ. ಸೊ ಒಂದರಲ್ಲಿ ಮೇಲ್ಗಡೆ ಮತ್ತು ಉಳಿದಿರೋದ್ರಲ್ಲಿ ಕೆಳಗಡೆ ಅದನ್ನು ಕಟ್ ಮಾಡಿದ್ದೀನಿ. ಇನ್ನೊಂದು ಈ ಥರದ ಮ್ಯಾಟ್ ಕೂತ್ಕೊಂಡು ದೀಪ ಹಚ್ಚೋದಕ್ಕೆ. ಸೊ ಬರೇ ನೆಲದ ಮೇಲೆ ದೀಪ ಹಚ್ಚಬಾರ್ದು ಅಂತಲೂ ಹೇಳ್ತಾರಲ್ಲ, ಇದೆಲ್ಲ ಅನ್ಕೊತಿದ್ದೆ, ಪ್ಲ್ಯಾನ್ ಮಾಡ್ತಿದ್ದೆ, ಹಿಂಗೆ ಮಾಡಬೇಕು, ಹಿಂಗಿರಬೇಕು, ಹಿಂಗೆ ತರಿಸ್ಬೇಕು ಅಂತೇಳಿ. ಅದು ಅಂದ್ಕೊಂಡಾಗ ಆಗದೆ ಇದ್ರೂ ಪರವಾಗಿಲ್ಲ, ಲೇಟಾಗಿ ಅದು ಆಯ್ತಲ್ಲ ಅನ್ನೋದೊಂದು ಖುಷಿ. ಸೊ ಅವಳು ಇಟ್ಕೊಂಡೆ ಹೂ ಹಾಕೋದು ತುಂಬಾ ಕಷ್ಟ ಆಯಿತು. ಫೈನಲಿ ನನಗೆ ಆಗಲ್ಲಮ್ಮ, ದಯವಿಟ್ಟು ಯಾರಾದರೂ ಇವಳನ್ನ ಕರ್ಕೊಳ್ರಿ ಅಂತಂದಾಗ ಜಯಂತ್ ಬಂದು ಕರ್ಕೊಂಡು ಹೋದರು. ಅಷ್ಟು ಹಠ ಮಾಡ್ತಾಳೆ. ಕೆಲವೊಮ್ಮೆ ಅಮ್ಮ ಇದ್ರೂ ಕೂಡ ನನ್ನ ಹತ್ರನೇ ಬಂದು ಕೂತ್ಕೊಂಡು ಈ ಥರ ಕಾಡಿಸ್ತಿರ್ತಾಳೆ. ಮುದ್ದಾಡಿ ಮಾತಾಡಿ ಏನೇನೋ ಮಾಡಿದ್ರು ಹೋಗಮ್ಮ ಅಂತಂದ್ರೂ ಹೋಗಲ್ಲ. ಒಂದೇ ಕೈಯಲ್ಲಿ ಹೂ ಮುಡಿಸ್ತಾ ಇದ್ದೀನಿ. ಹೂ ಮುಡಿಸೋವರೆಗೂ ಇದ್ದು ದೀಪ ಹಚ್ಬೇಕಲ್ಲ ಇನ್ನೇನು ಅಂತಂದಾಗ ನಾ ಅಮ್ಮನ ಕರೆಸಿ ಏನೇನೋ ನೈಸ್ ಮಾಡಿ ತೆಗೆದಿಟ್ಟಿರೋಂಥ ಹೂನ ಕೊಟ್ಟು ಬಾಗ್ಲಿಗೀಡು ಹೋಗು ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಬಾಗ್ಲಿಗೀಡು ಹೋಗು ಅಂತಂದರೆ ಹೋಗಿ ಅವಳೇ ಇಡೋ ಥರ ಫುಲ್ ಹೂವೆಲ್ಲ ಚೆಲ್ಲಿದ್ಲು. ಆಮೇಲೆ ನನಗೆ ಪೂಜೆ ಮಾಡಬೇಕು ಅಂದರೆ ಈ ಥರ ಮಲ್ಲಿಗೆ, ಶಾವಂತಿಗೆ ಹೂವು, ಗುಲಾಬಿ ಹೂವು ಇರಬೇಕು. ರೆಡ್ಡು ಯೆಲ್ಲೋ ಕಲರ್ ಕಾಂಬಿನೇಷನು, ವೈಟ್ ಕಾಂಬಿನೇಷನ್. ಈ ಹೂಗಳನ್ನ ಇಟ್ಟು ಪೂಜೆ ಮಾಡಿದ್ರಲ್ಲ ಅದೇನೋ ಒಂಥರ ಖುಷಿ. ಹಾಸ್ಪಿಟ್ಲಿಂದ ಬಂದಾಗಿಂದ ದೀಪ ಹಚ್ಚಿದ್ದೀನಿ, ಬಟ್ ಹೂವಿಟ್ಟು ಪೂಜೆ ಮಾಡಲಿಲ್ಲ. ಹಾಗಾಗಿ ನಮ್ಮ ಜಯಂತಿಗೆ ಹೇಳಿದ್ದೆ, ಯಾಕೋ ಪೂಜೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಮಮ್ಮಿ, ಮಲ್ಲಿಗೆ ಹೂ ತೊಗೊಂಬಂದಿದ್ದಕ್ಕೆ. ಮಲ್ಲಿಗೆ, ಶಾವಂತಿಗೆ, ಗುಲಾಬಿ ತಂದಿದ್ದಾರೆ. ಅವ್ರಿಗೂ ಗೊತ್ತು ನಮ್ಮ ಜಯಂತಿಗೆ, ದಿವ್ಯಂಗೆ ಈ 3 ಹೂ ಅಂದರೆ ಇಷ್ಟ, ತರಬೇಕು ಅಂತ ಹೇಳಿ. ಸೊ ಹಾಗಾಗಿ ತಂದುಕೊಟ್ಟಿದ್ದಾರೆ. ಅದೇನೋ ಒಂಥರ ಕಳೆ ಫ್ರೆಂಡ್ಸ್, ಇದನ್ನೆಲ್ಲ ಹಚ್ಚಿ ಮಾಡಿಕೊಂಡ್ರೆ. ಹಾಗೆ ಇವತ್ತು ಕೆಲಸ ಪೂರ್ತಿ ಮುಗಿದಿದೆ. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು. ಟೊಮೊಟೊ ಬಾತ್ ಕೂಡ ಇದೆ, ನನಗೊಮ್ಮಂಗೆ ಆಗುತ್ತೆ. ಜಯಂತ್ ಕೂಡ ಬಂದರೆ ಬರ್ತಾರೆ, ಇಲ್ಲ ಅಂತಂದರೆ ಹೊರಗಡೆ ತಿಂತಾರೆ. ಮಳೆ ಅಲ್ವಾ, ಫುಲ್ ಮಳೆ ಎಲ್ಲ ಕಡೆನೂ. ಪಾಪ ಅದರಲ್ಲೇ ಅವರು ಹೊರಗಡೆ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದಾರೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡ್ರೆ ಇನ್ನು ಕೆಲಸ ಪೂರ್ತಿ ಎಲ್ಲದೂ ಕೂಡ ಕಂಪ್ಲೀಟ್ ಆಯಿತು. ಯಾಕೆ ಇಷ್ಟು ಬೇಗ ಮಾಡಿಕೊಂಡೆ, ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದೆ ಅಂದರೆ ನಂದು ತುಂಬ ಕೆಲಸಗಳು ಪೆಂಡಿಂಗ್ ಇತ್ತು, ಎಡಿಟಿಂಗ್ ಕೆಲಸಗಳು. ಸೊ ಹಾಗಾಗಿ ಅದಕ್ಕೋಸ್ಕರ ಟೈಮ್ ತೆಗೆದಿಡಬೇಕು ಅಂತೇಳಿ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ. ಅದಾಗಿದ ತಕ್ಷಣ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಆ ರಿಲ್ಯಾಕ್ಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ನಿಸ್ತು. ವೆಜಿಟೇಬಲ್ ಜ್ಯೂಸ್ ನಾನು ಏನು ರೆಗ್ಯುಲರಾಗಿ ಮಾಡ್ಕೊತಾ ಇದ್ದೆ, ಇವಾಗ ಬ್ರೇಕ್ ಆಗಿಬಿಟ್ಟಿದೆ. ಬಟ್ ಆದರೂ ಮಾಡ್ತೀನಿ, ಬಟ್ ಅಷ್ಟು ರೆಗ್ಯುಲರಾಗಿ ಮಾಡ್ಕೊತಾ ಇಲ್ಲ. ಆ್ಯಂಡ್ ಇವತ್ತು ಹಂಗಾಗಿನೇ ಕ್ಯಾರೆಟ್ ಮತ್ತು ಬೀಟ್ರೂಟ್ ಮತ್ತು ಕುಕುಂಬರ್ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈ ಥರ ಕುಡಿದಾಗ ನನಗೆ ಯಾವುದೇ ರೀತಿಯಾಗಿ ತಲೆ ತಿರುಗೋದು, ಸುಸ್ತು, ಆಯಾಸ ಅನ್ಸಲ್ಲ. ಆರಾಮ್ ಆ್ಯಕ್ಟಿವ್ ಆಗಿರ್ತೀನಿ. ಸಮ್ಟೈಮ್ ಬ್ಯುಸಿ ಇರ್ತೀನಲ್ಲ, ಆ ಟೈಮಲ್ಲಿ ಮಿಸ್ ಮಾಡಿದ್ರೆ ಆಟೋಮೆಟಿಕಲಿ ಗೊತ್ತಾಗ್ಬಿಡುತ್ತೆ. ಇನ್ನು ಆ್ಯಪಲ್ ಇತ್ತು ಫ್ರೆಂಡ್ಸ್, ಯಾವಾಗಲೂ ಇಟ್ಟಿರ್ತೀನಿ ಮನೇಲಿ. ಬಟ್ ಏನಾಗುತ್ತೆ, ನಿನ್ನೆ ಸಂಜೆ ಏನೋ ಕೂತ್ಕೊಂಡು ಎಲ್ಲ ತಿಂದಿದ್ದೀವಿ. ಜಯಂತ್ ಕೆಲವೊಮ್ಮೆ ಮಕ್ಕಳೇನಾದ್ರು ಹಠ ಮಾಡಿದ್ರೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಹೆಚ್ಕೊಡ್ತಾರೆ ಮಕ್ಕಳಿಗೆ. ಸೊ ಆ ಥರ ಮಾಡಿಕೊಂಡು ಖಾಲಿಯಾಗಿತ್ತು, ಹಾಗಾಗಿ ಅದಿಲ್ಲ. ಸೊ ಬೀಟ್ರೂಟು ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ಮತ್ತು ಇನ್ನು ಕುಕುಂಬರ್ ಕೂಡ ಹಾಕ್ತಾಯಿದ್ದೀನಿ. ಸೌತೆಕಾಯಿ. ತುಂಬ ಜನರು ನನಗೆ ಕಮೆಂಟ್ಸ್ ಹಾಕ್ತಾರೆ, ನೀವು ಇಂಗ್ಲೀಷ್ ಜಾಸ್ತಿ ಮಾತಾಡ್ತೀರಾ ಅಂತೇಳಿ. ನಾನು ಇಂಗ್ಲೀಷ್ ಓಡಲ್ಲ, ಬಟ್ ಏನು ಮಾಡೋದು, ನಂದು ಒಂದು ಸ್ವಲ್ಪ ರಿಸರ್ಚ್ ಮೈಂಡ್ ಫ್ರೆಂಡ್ಸ್. ಯಾವಾಗಲಿಂದ ಅಂದರೆ ಸುಮಾರು ಒಂದು 10 ವರ್ಷದಿಂದ ನನಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಅದನ್ನು ತಿಳ್ಕೊಬೇಕು. ಅದರಲ್ಲೂ ಮೇಯ್ನಾಗಿ ಇದ್ರ ಬಗ್ಗೆ ಕೆಲವೊಂದಷ್ಟು ಬಾಡಿ ಬಗ್ಗೆ, ಹೆಲ್ತ್ ಬಗ್ಗೆ
ಒಂದು ಸ್ವಲ್ಪ ಅದೇನೋ ಜಾಸ್ತಿ ಇಂಟ್ರೆಸ್ಟು. ಅವಾಗಲಿಂದ ತಿಳ್ಕೊತ ಇವಾಗ ನೋಡಿ ನೀವು ಎಕ್ಸಾಂಪಲು ಒಂದು ಪ್ರಾಕ್ಟಿಕಲಾಗಿ ಒಂದು ಕಥೆನ ಹೇಳ್ಬಿಡ್ತೀನಿ, ಅದ್ರ ಜೊತೆಲಿ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ನೀವು ನೋಡ್ಕೊಂಬಿಡಿ. ಏನಂತಂದರೆ ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಅದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ, ಕಲಿತಾ ಇದ್ದೀವಿ ಅಂತಂದರೆ ಆಟೋಮೆಟಿಕಲಿ ನಮಗೆ ಗೊತ್ತಿಲ್ಲದೆ ಆ ಒಂದು ಪದಗಳು ನಮ್ಮ ಬಾಯಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈವನ್ ಯಾರಾದರೂ ನಮಗೆ ಇಷ್ಟ ಆಗಿರೋಂಥ ವ್ಯಕ್ತಿಗಳ ಒಂದು ಮ್ಯಾನರಿಸಮ್ ಇರುತ್ತಲ್ಲ, ಅವ್ರ ಎದುರುಗಡೆ ಕೂತ್ಕೊಂಡು ಒಂದು 10 ನಿಮಿಷ ನಾವು ಮಾತಾಡಿದ್ವಿ ಅಂದರೆ ಆಟೋಮೆಟಿಕಲಿ ಆ ಪದಗಳು ನಮ್ಮಲ್ಲಿ ಬಂದುಬಿಡುತ್ತೆ, ಅವ್ರ ಸ್ಟೈಲ್ ನಮ್ಮಲ್ಲಿ ಬಂದುಬಿಡುತ್ತೆ. ಇದಕ್ಕೆಲ್ಲ ಸೈಂಟಿಫಿಕಲಿ ಒಂದು ರೀಸನ್ ಇದೆ. ನಮ್ಮದು ನ್ಯೂರಾನ್ಸ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ಅಟ್ರಾಕ್ಷನ್ ಮಾಡುವಂಥ ಒಂದು ನ್ಯೂರಾನ್ಸ್ ಕೂಡ ಇರುತ್ತೆ. ಆವಾಗ ರಿಫ್ಲೆಕ್ಷನ್ ಆಗಿ ಅದು ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ತುಂಬ ದೊಡ್ಡ ಕಥೆ ಇದೆ. ಸೊ ಹಾಗೆ ಅದು ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡ್ತಾ ಅದು ಏನು ಇದು ಏನಂತ ತಿಳ್ಕೊಳ್ತಾ ಈ ಥರದ್ದೆಲ್ಲ ಬಾಯಲ್ಲಿ ಬರ್ತಿರುತ್ತೆ. ಸೌತೆಕಾಯಿ ಅನ್ಬೋದು, ನಿಜ ಅನ್ಬೋದು, ಯಾರಿಲ್ಲ ಅಂತಾರೆ. ಬಟ್ ಕುಕುಂಬರ್ ಅನ್ನೋದು ಬೇಗ ಬರುತ್ತೆ ಅಂತಂದರೆ ನನ್ನ ಮೈಂಡ್ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದೆ ಅಂತ ಅರ್ಥ ಅಷ್ಟೇ. ಅದು ಬಿಟ್ಟರೆ ಇಂಗ್ಲೀಷಲ್ಲೇ ಮಾತಾಡಬೇಕು, ಟಸು ಪುಸು ಅನ್ನಬೇಕು, ಏನೋ ಸ್ಲ್ಯಾಕ್ಸ್ ಚೇಂಜ್ ಮಾಡಬೇಕು, ಅದೆಲ್ಲ ಇಲ್ಲ. ಹಾಗೆ ಚೇಂಜ್ ಮಾಡಿ ಮಾತಾಡೋದಾಗಿದ್ದರೆ ನನಗೆ ಇಷ್ಟರ ಮಟ್ಟಿಗೆ ನೀಟಾಗಿ ಮಾತಾಡೋವಂಥದ್ದು ಇರಲಿಲ್ಲ. ನಿಮ್ಗೆ ಗೊತ್ತು, ತುಂಬ ಜನ ಕಮೆಂಟ್ಸ್ ಹಾಕ್ತೀರಿ, ದಿವ್ಯಾ ನೀವು ಹೆಂಗಿದ್ದೀರೋ ಹಾಗೆ ಮಾತಾಡ್ತೀರಿ ಅಂತ. ಹೌದು, ನಾನು ಕೆಲವೊಂದಷ್ಟು ದಾವಣಗೆರೆಯಲ್ಲಿ ಇವಾಗ ಪ್ರಮೋಷನ್ಸ್ ಏನು ಮಾಡ್ತಾಯಿದ್ದೀನಿ, ಅಷ್ಟು ಪ್ರಮೋಷನ್ ಬರೋದು ಕೂಡ ನನ್ನ ಒಂದೇ ಒಂದು ಮ್ಯಾನರಿಸಮ್ಗೆ. ನಾನು ಜಾಸ್ತಿ ಇಳಿಯಲ್ಲ, ಮಾತಾಡಲ್ಲ, ಏನಿದೆ ಅದನ್ನು ಕೊಡ್ತಾ ಇರ್ತೀನಿ, ಅದಷ್ಟೇ. ಸೊ ಹಾಗೆ ನಾವೇನು ಮಾಡ್ತಿರ್ತೀವಿ ಅದು ನಮ್ಮ ಬಾಯಲ್ಲಿ, ನಮ್ಮ ಮೈಂಡಲ್ಲಿ, ನಮ್ಮ ಕಣ್ಣಲ್ಲಿ, ನಮ್ಮ ಎಲ್ಲದರಲ್ಲೂ ಬಂದುಬಿಡುತ್ತೆ. ಅದು ಮನುಷ್ಯಂಗೆ ಮತ್ತು ನ್ಯೂರನ್ಸ್ಗೆ ಇರುವಂಥ ಕನೆಕ್ಟಿವಿಟಿ. ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿದ್ರೆ ಮತ್ತೆ ಇರಿಟೇಷನ್ ಆಗಿಬಿಡುತ್ತೆ ನಿಮಗೆ. ಆಮೇಲೆ ನಾನು ಇವಾಗ ಜ್ಯೂಸ್ ಮಾಡಿದ್ದಾಯಿತು 3 ಲೋಟಗಳು ಯಾರಿಗೆ ಅಂದರೆ ಅಮ್ಮಂಗೆ, ನನಗೆ, ಮಿಟ್ಟುಗೆ ಈ ಥರ ರೆಡಿ ಮಾಡಿ ನಾವು ಕೊಟ್ಟರೆ ಅವಳು ಕುಡಿತಾಳೆ, ಇಲ್ಲಾಂತಂದರೆ ಕುಡಿಯಲ್ಲ ಅವಳು. ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತಲ್ಲ. ಆಮೇಲೆ ಬಾದಾಮಿ ಅಂಟನ್ನು ಕೂಡ ನೆನೆ ಹಾಕಿಟ್ಟಿದ್ದೆ, ಸೊ ಹಂಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ಅದರ ಜೊತೆಯಲ್ಲಿ ಜ್ಯೂಸ್ ಆ್ಯಡ್ ಮಾಡಿ, ಹನಿ ಆ್ಯಡ್ ಮಾಡಿ ಇವಾಗ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಗಾರ್ನಿಷ್ ಆಗಿ ಇಟ್ಕೊಳ್ಳೋದಕ್ಕೆ ಏನು ಪುದೀನ ಹಾಕ್ತಾಯಿದ್ದೀನಿ. ಒಳ್ಳೆಯದು ಪುದೀನ ಆ್ಯಕ್ಚುಲಿ ಅಡುಗೆಗಿಂತ ನಾವು ಬರೇ ಬಾಯಲ್ಲಿ ತಿಂದರೆ ಅದರಿಂದ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ. ಓಕೆನಾ? ಸೊ ಇವಾಗ ಜ್ಯೂಸ್ ಎಲ್ಲ ಕುಡಿದಿದ್ದಾಯಿತು. ಮಧ್ಯಾಹ್ನಕ್ಕೆ ನಾವು ಅನ್ನ ಕೂಡ ರೆಡಿ ಮಾಡಿದ್ದಾಯಿತು. ನಾನು ಕುತ್ಕೊಂಡಿದ್ದೆ, ಒಳಗಡೆ ಆಟ ಆಡ್ತಾಳೆ ಬಿಡಿ ಇವಳು ಅಂತ ಅನ್ಕೊಂಡಿದ್ದೆ. ಬಟ್ ಇವಳು ನೋಡಿ ಬಂದು ನನ್ನನ್ನೇ ಆಟ ಆಡಿಸ್ತಿದ್ದಾಳೆ. ಆಬುನಾ ಆಬುದತ್ತವಾ ಆಯ್ತಾ ಸನತ ಆಯ್ತಾ? ಏನು ಬೇಕು? ಅಬ್ಬು ಟೀಚರ್ ಬೂಮ್ಮ ಬೂನೇ ಮಿಂಚು ಓಯ್ ಕಳ್ಳಿ ಬೂ ಬೇಡ ನಿನ್ನ ಹೋಗು. ಕಳ್ಳಿ ಆಯಾ ಕಾದದೆ ಮತ್ತೆ ಬರ್ತಾಳೆ. ಇನ್ನು ಮಧ್ಯಾಹ್ನ ಹೊತ್ತು ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ. ಇವ್ರದ್ದು ಇಷ್ಟು ಕತೆ ಆಯಿತು ಅಂದರೆ ನಾನು ಸಾಂಬಾರಿಗಿಟ್ಟು ಬೇಗ ಎಡಿಟಿಂಗ್ಸ್ನ ಮಾಡ್ಕೋಬೇಕು ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಮನೇನ. ಅಮ್ಮ ಊಟ ಮಾಡಿಸಮ್ಮ ಅಂತ ಹೇಳಿದ್ದಕ್ಕೆ ಊಟ ಮಾಡಿಸ್ಕೊ ಅಂತ ಕೂತಿದ್ದಾರೆ. ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡಬೇಕು ಅಂತ ಎಲ್ಲದೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ಗೆ ಬೇಳೆ ಮತ್ತು ಟೊಮೊಟೊ ಹಣ್ಣು, ಪಾಲಕ್ ಸೊಪ್ಪಿತ್ತು, ಸಬ್ಬಕ್ಸಿಗೆ ಸೊಪ್ಪು ಇತ್ತು. ಸೊ ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮನೇಲಂತರೂ ಅಡುಗೆಲಿ ಇತ್ತೀಚೆಗೆ ಸೊಪ್ಪು ಕಂಪಲ್ಸರಿ. ನಮ್ಮ ಜಯಂಟ್ಸ್ ಸಖತ್ ಹೇಟ್ ಮಾಡ್ತಿದ್ರು ಬಿಫೋರ್, ಇವಾಗಿಲ್ಲ. ನಾನು ಮಾಡಲೇಬೇಕಪ್ಪ, ನೀನು ತಿನ್ನುವಾಗಿದ್ರೆ ತಿನ್ನು, ಇಲ್ಲಾಂದರೆ ಬಿಡು, ಮಕ್ಕಳಿಗೆ ಮತ್ತು ನಮಗೆ ಸಖತ್ ಹೆಲ್ಪ್ಫುಲ್ ಆಗುತ್ತೆ, ಮಾಡಲೇಬೇಕು ಅಂತ ಹೇಳಿದಕ್ಕೆ ಸುಮ್ಮನೆ ತಿಂತಾರೆ. ಆಮೇಲೆ ಹೊರಗಡೆದೆಲ್ಲ ಫುಲ್ ಆಲ್ಮೋಸ್ಟ್ ಕಟ್ ಮಾಡಿದ್ದೀನಿ. ಹೊರಗಡೆ ಹೋದಾಗ ಅಷ್ಟೇ ತಿನ್ನೋದು ನಾನು, ಮನೇಲಿದ್ದಾಗ ತಿನ್ನಬೇಕು ಅಂತ ಏನಿಲ್ಲ. ಹೊರಗಡೆ ಹೋದಾಗ ತಿಂತೀನಿ ಆಲ್ಮೋಸ್ಟು. ಕೆಲವೊಂದಷ್ಟು ಮಾತ್ರ ತಿಂತೀನಿ, ಕೆಲವೊಂದು ಅವಾಯ್ಡ್ ಮಾಡ್ತೀನಿ. ಅದರಲ್ಲೂ ಏನಾಗಿತ್ತು, ಹೊರಗಡೆ ಓಡಾಟದಲ್ಲಿ ಜಾಸ್ತಿಯಾಗಿ ಹೊರಗಡೆ ಊಟನೂ ಕೂಡ ಜಾಸ್ತಿ ಆಗಿತ್ತು ನನಗೆ ಪರ್ಸ್ನಲಿ, ಮತ್ತು ಮಕ್ಕಳಿಗೆಲ್ಲ. ಸೊ ನಾನು ಹೋದಾಗ ತಿಂತಾ ಇದ್ದೆ. ಕ್ರೇವಿಂಗ್ಸ್ ಯಾಕೋ ಜಾಸ್ತಿ ಆಗ್ತಾಯಿತ್ತು ಅನ್ನಿಸ್ತು ನನಗೆ, ಕ್ರೇವಿಂಗ್ಸ್ ಯಾಕೋ ಜಾಸ್ತಿ ಆಗ್ತಾಯಿದೆ ಅಂತೇಳಿ ಇತ್ತೀಚೆಗೆ ಮತ್ತೆ ಕಡಿಮೆ ಮಾಡಿಕೊಂಡೆ. ಕ್ರೇವಿಂಗ್ಸ್ ಜಾಸ್ತಿ ಆದಾಗ ನಮಗೆ ಏನು ಬೇಕು ಅಂತಂದರೆ ಫೈಬರ್ ರಿಚ್ ಆಗಬೇಕು. ಸೊ ಹಾಗಾಗಿ ತರಕಾರಿ ಜ್ಯೂಸು ಮತ್ತು ತರಕಾರಿಗಳನ್ನ ತಿನ್ನುವಂಥದ್ದು, ನೆನೆಸಿರೋ ಕಾಳುಗಳನ್ನ ತಿನ್ನುವಂಥದ್ದು, ಅದೆಲ್ಲ ಕ್ರೇವಿಂಗ್ಸನ್ನ ಕಡಿಮೆ ಮಾಡುತ್ತೆ. ಆವಾಗ ನಮ್ಮ ಬಾಡಿನ ಮತ್ತೆ ನಮ್ಮ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಸೊಪ್ಪೆಲ್ಲ ಕಟ್ ಮಾಡಿ ನೀಟಾಗಿ ಹೆಚ್ಚಿಟ್ಟದಾದಮೇಲೆ
ಮತ್ತು ಈರುಳ್ಳಿ ಒಂದು ಹೆಚ್ಚಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಅಂದರೆ ಏನೇನಿರುತ್ತೆ A to Z ಎಲ್ಲ ಹಾಕಿಟ್ಟು ಮತ್ತೆ ಅದನ್ನು ಕುದಿಯೋಕ್ಕಿಟ್ಟಾಗ ಮಕ್ಳಿಗೆ ಬೇಕು ಅಂತೇಳಿ ಸಪ್ರೇಟಾಗಿ ತೊಗೊಳ್ತೀನಿ ಫ್ರೆಂಡ್ಸ್. ಸಾಂಬಾರು ಮಾಡಿ ಅಮ್ಮಂಗೆ ಊಟಕ್ಕೆ ಇಟ್ಕೊಟ್ಟು ನಾನು ಊಟ ಮಾಡಿ ಕುತ್ಕೊಂಡ್ರೋಳು ಸಂಜೆನೇ ಎದ್ದಿರೋದು ನಾನು. ಮತ್ತೆ ಮಕ್ಕಳೆಲ್ಲ ಅಷ್ಟರೊಳಗಡೆ ಸ್ನಾನನೂ ಆಗಿದೆ, ಚಿಟ್ಟಿನೂ ಬಂದಾಗಿದೆ, ಅವನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವ್ನು ತಿಂತಾ ಇದ್ದಾನೆ. ಇವಳಿಗೆ ಮತ್ತೆ ಮ್ಯೂಸ್ಲಿ ಕೊಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 6-6:30 ಆಗಿದೆ ಆ ಟೈಮಿಂಗ್ಸಲ್ಲಿ. ಆಮೇಲೆ ಇಲ್ಲಿ ಅಮ್ಮಂಗೋಸ್ಕರ ನನಗೋಸ್ಕರ ಬೆಲ್ಲದ ಹಾಲು ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮಂಗೆ ಕೂಡ ಟೀ ಇಲ್ಲ, ಬೆಲ್ಲದ ಹಾಲೇ ಕುಡಿಬೇಕು. ಹಾಗೆ ಏನೋ ಚೆನ್ನಾಗಿರುತ್ತೆ ಕೆಲಸ ಎಲ್ಲ ಮುಗಿಸಿ ಥರ ರಿಲ್ಯಾಕ್ಸ್ ಆಗೋದಕ್ಕೆ. ಹೆವಿ ಕೆಲಸ ಇತ್ತು ನಂದು ಇವತ್ತು, ಹಾಗಾಗಿ ಮಧ್ಯಾಹ್ನದಿಂದ ನಾನೇನು ಶೂಟ್ ಮಾಡಲಿಲ್ಲ. ಎಲ್ಲ ಕೆಲಸ ಮಾಡಿಟ್ಟು ಕೂತ್ಕೊಂಡ್ರು ಎಡಿಟಿಂಗ್ಸ್ಗೆ. ಮತ್ತೆ ಎದ್ದು ಇವಾಗ ಹಾಲು ಕುಡಿತಾ ಇದ್ದೀನಿ, ಅಷ್ಟು ಎಡಿಟಿಂಗ್ಸ್ ಇತ್ತು. ಆ್ಯಂಡ್ ಇಲ್ಲಿಗೆ ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.